ಶಿವನಿಗೆ ಪ್ರಿಯವಾದ ಹುರಿದ ಅಕ್ಕಿ ತಂಬಿಟ್ಟು ತುಂಬ ಸಿಂಪಲ್ ವಿಧಾನದಲ್ಲಿ ತುಂಬ ಮೃದುವಾಗಿ ಬರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಈ ಅಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಹಸಿ ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು 5 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಂಡ ತಕ್ಷಣವೇ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಚೇಂಜ್ ಆಗೋವರೆಗೂ, ಬಣ್ಣ ಚೇಂಜ್ ಆಗೋವರೆಗೆ ಏನಿದೆ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು, ರೇಷನ್ ಅಕ್ಕಿ ಕೂಡ ತೊಗೋಬೋದು, ಚೆನ್ನಾಗಿ ಬರುತ್ತೆ. ಫಸ್ಟು ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿಬೇಕಾಗುತ್ತೆ. ಅಕ್ಕಿ ಹುರಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು, 1 ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಚಟ್ಪಟ್ ಅನ್ನೋವರೆಗೂ ಚೆನ್ನಾಗಿ ಇದನ್ನು ಹುರಿಬೇಕಾಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಮೇಲೆ ನೋಡಿ ಈ ರೀತಿ ಎಗರೋಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗೋವರೆಗೂ ಚೆನ್ನಾಗಿ ಚಟ್ಪಟ್ ಅನ್ನೋವರೆಗೂ ಹುರಿಬೇಕು. ಅದಾದಮೇಲೆ ಒಂದು ಅರ್ಧದಿಂದ ಕಮ್ಮಿ, ಇನ್ನು ಪಾವು ಅಂತ ಹೇಳ್ಬೋದು ನೋಡಿ, ಪಾವು ಆಗುವಷ್ಟು ನಾನಿಲ್ಲಿ ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ಪುಟಾಣಿನ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಸ್ವಲ್ಪ ಕರಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಕರಿ ಎಳ್ಳು ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಇದ್ದರೆ ಹಾಕಿ ಚೆನ್ನಾಗಿರುತ್ತೆ. ಕರಿ ಎಳ್ಳು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ತುಪ್ಪ, ಎಣ್ಣೆ ಯಾವ ಪದಾರ್ಥನೂ ಬಳಸ್ತಾ ಇಲ್ಲ, ಎಲ್ಲವೂ ಕೂಡ ಡ್ರೈ ರೋಸ್ಟೇ ಮಾಡ್ತಾ ಇರೋದು. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಒಣ ಕೊಬ್ಬರಿ ಕೂಡ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ. ಈಗ ನಾವು ಫಸ್ಟ್ ಏನು ಶೇಂಗಾ ತೊಗೊಂಡಿದ್ದೀವಲ್ವ, ಅದೇ ಕಪ್ಪಿನಲ್ಲಿ ನಾವೀಗ 1 ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗುವಷ್ಟು ಬೆಲ್ಲನ ತೊಗೋಬೇಕಾಗತ್ತೆ. ಇಲ್ಲಿ ಪುಡಿ ಬೆಲ್ಲ ಇರೋದ್ರಿಂದ ನಾನು ಕರೆಕ್ಟಾಗಿ 1 ಕಪ್ ತೊಗೊಂಡಿದ್ದೀನಿ. ನೀವೇನಾದರೂ ಗಟ್ಟಿ ಬೆಲ್ಲ ತೊಗೊಳೋ ಹಾಗಿದ್ರೆ ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಪುಡಿ ಬೆಲ್ಲ ಏನಿದೆ ಕರಗುವಷ್ಟೇ ನೀರನ್ನು ಹಾಕಬೇಕು, ಜಾಸ್ತಿ ಬೇಡ. ನಾನಿಲ್ಲಿ 1 ಕಪ್ ಬೆಲ್ಲಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಕುದಿಯೋವರೆಗೆ ಏನಿದೆ ನೋಡಿ, ನಾವು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತೆ. ಫಸ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ. ಗಸಗಸೆನ ಮತ್ತು ಅಕ್ಕಿ ಎರಡನ್ನೂ ಒಂದೇ ಟೈಮ್ ಮಿಕ್ಸಿ ಮಾಡ್ಕೊಳೋದ್ರಿಂದ ಕರೆಕ್ಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂತಂದರೆ ಗಸಗಸೆ ಹಾಗೆ ಉಳಿಯುತ್ತೆ. ನೆಕ್ಸ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿನ ನೀವು ಬೆಲ್ಲದಲ್ಲಾದರೂ ಹಾಕ್ಬೋದು, ಇಲ್ಲ ಈ ರೀತಿ ಮಿಕ್ಸಿ ಜಾರ್ನಲ್ಲಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಇಲ್ಲಿ ಬಿಳಿ ಎಳ್ಳನ್ನು ಹಾಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ಈ ರೀತಿ ಸ್ಮೂತಾಗಿ ಬಂದರೆ ಸಾಕು ನಮಗೆ. ನೆಕ್ಸ್ಟು ಸ್ವಲ್ಪ ಶೇಂಗಾ ಏನಿದೆ, ಹಸಿ ಶೇಂಗಾನ ನಾವು ಹುರ್ಕೊಂಡಿರುವಂಥ ಶೇಂಗಾ ಏನಿದೆ, ಒಂದು 4 ಕಾಳು ಹಾಗೆ ಅದರಲ್ಲಿ ಹಾಕಿಬಿಡಿ. ತಿನ್ನೋ ಟೈಮ್ನಲ್ಲಿ ಬೈಟ್ನಲ್ಲಿ ಒಂದೊಂದು ಬೈಟ್ನಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವೇನು ಹುರಿದಿಟ್ಕೊಂಡಿರುವಂಥ ಪುಟಾಣಿ ಮತ್ತು ಶೇಂಗಾ ಏನಿದೆ ಅದನ್ನು ಒಂದೇ ಸತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು ಸತಿ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸ್ಮೂತ್ ಏನು ಬೇಕಾಗೋದಿಲ್ಲ. ನೋಡಿ ಈ ರೀತಿ ರೆಡಿಯಾಗಿದೆ. ಇವಾಗೆಲ್ಲ ಮಿಶ್ರಣವನ್ನು ಕೂಡ ಒಂದು ಕಡಾಯದಲ್ಲಿ ಹಾಕ್ಕೊಳ್ಳೋಣಂತೆ. ಒಂದು ಬಾಣಲಿಗೆ ಹಾಕಬೇಕಾಗುತ್ತೆ. ಫಸ್ಟಿಗೆ ಹಾಕ್ಕೊಂಡಿರುವಂತಹ ಅಕ್ಕಿ, ಗಸಗಸೆ, ಏಲಕ್ಕಿ ಮತ್ತು ಈ ಬಿಳಿ ಎಳ್ಳಿನ ಎಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿರೋದನ್ನೆಲ್ಲ ಒಂದು ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಪುಟಾಣಿ ಮತ್ತು ಶೇಂಗಾ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕರಿ ಎಳ್ಳನ್ನು ತೊಗೊಳ್ಳಿ, ಮೇಲ್ಗಡೆಯಿಂದ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಬಿಳಿ ಎಳ್ಳು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ್ಯಾವೆಲ್ಲ ಇಷ್ಟ ಆಗುತ್ತೋ ಕರಿ ಎಳ್ಳು, ಬಿಳಿ ಎಳ್ಳು ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ತುರಿದು ಇಟ್ಕೊಂಡಿರೋದನ್ನು ರೋಸ್ಟ್ ಮಾಡಿದ್ನಲ್ಲ, ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಕೂಡ ಹಾಕಿದ ಮೇಲೆ ಬೆಲ್ಲ ಕುದ್ದಿದೆಯೋ ಇಲ್ಲ ನೋಡ್ಕೊಳ್ಳಿ. ಬೆಲ್ಲ ಕುದ್ಮೇಲೆ ಇದನ್ನು ಶೋಧಿಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತಾ ಇರೋದು. ನೀವು ಬೇಕಾದ್ರೆ ಬೆಲ್ಲ ಏನಿದೆ ಹಾಗೆ ಹಾಕ್ಬೋದು, ಬಟ್ ಬೆಲ್ಲನ ಶೋಧಿಸ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಏನಾದರೂ ಕಸ ಇದ್ದರೆ ಅದು ಬರೋದಿಲ್ಲ, ಊಟದ ಒಳಗೆ ಬರೋದಿಲ್ಲ, ಸಿಹಿ ತಿಂಡಿನಲ್ಲಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಶೋಧಿಸ್ಕೊಂಡು ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಬೆಲ್ಲನ ಹಾಕಿದ ಮೇಲೆ ಇದನ್ನು ಒಂದು 2 ನಿಮಿಷ ಬಿಡಬೇಕಾಗುತ್ತೆ. ಬಿಸಿ ಇರೋದ್ರಿಂದ ಇದು ಆರೋದಕ್ಕೆ ಬಿಡಬೇಕು. ತಣ್ಣಗಾಗಿದ ತಕ್ಷಣವೇ ನೀವು ಇದನ್ನು ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಿಮಗೆ ಮತ್ತೆ ಏನಾದರೂ ಬೆಲ್ಲ ಬೇಕು ಅನಿಸಿದರೆ ಬೆಲ್ಲದ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನು ಜಾಸ್ತಿ ಹಾಕೋಬೇಡಿ. ಆಲ್ರೆಡಿ ಇದು ಕರೆಕ್ಟಾಗಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಬೆಲ್ಲದ ನೀರು ಕುದಿಸಿದ್ದೇನು ಹಾಕ್ತಾಯಿಲ್ಲ. ಜಸ್ಟ್ ಇವಾಗ ಇದನ್ನು ಉಂಡೆ ಮಾಡ್ಕೊತಾ ಹೋಗಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವುದೇ ತರಹದಂತಹ ಎಣ್ಣೆ ಪದಾರ್ಥ ಮತ್ತು ತುಪ್ಪ ಏನೂ ಬೇಕಾಗೋದಿಲ್ಲ. ಜಸ್ಟ್ ನೀವು ಇದನ್ನು ಪ್ರೆಸ್ ಮಾಡಿದ ತಕ್ಷಣವೇ ಉಂಡೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ನೋಡಿ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಅಂಥೇಳಿ.
ಇದೇ ರೀತಿ ಎಲ್ಲ ತಂಬಿಟ್ಟುಗಳನ್ನು ಮಾಡ್ಕೊತಾ ಹೋಗೋಣ. ಹುರಿದಿರುವಂಥ ಅಕ್ಕಿ ತಂಬಿಟ್ಟು ಎಷ್ಟು ಸುಲಭ ವಿಧಾನದಲ್ಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಇನ್ನೂ ತುಂಬ ವೆರೈಟಿಯಾಗಿರುವಂಥ ಅಡುಗೆಗಳನ್ನು ಮಾಡ್ತಾರೆ, ಪ್ರಸಾದಗಳನ್ನು ಮಾಡ್ತಾರೆ. ಹಾಗೆ ಅದರಲ್ಲಿ ಈ ಒಂದು ಹುರಿದಿರುವಂಥ ಅಕ್ಕಿ ತಂಬಿಟ್ಟು ತುಂಬ ಸ್ಪೆಷಲಾಗಿ ಮಾಡ್ತಾರೆ ದೇವರ ನೈವೇದ್ಯಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.